ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಸೂರ್ಯ ಕಲ್ಲಂಗಡಿ ಹಣ್ಣು ಅಥವಾ ಸನ್ ಮೆಲನ್ ಅಂತ ಏನು ಹೇಳ್ತಾರೆ, ಈ ಹಣ್ಣನ್ನು ಉಪಯೋಗಿಸಿಕೊಂಡು ಮಿಲ್ಕ್ ಶೇಕನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಬನ್ನಿ, ಯಾವ ರೀತಿ ಮಾಡೋದು, ಇದರ ಪ್ರಯೋಜನಗಳೇನು, ಇದರಲ್ಲಿ ಯಾವೆಲ್ಲ ಪೋಷಕಾಂಶಗಳು ಸಿಗ್ತದೆ ಅಂತ ಹೇಳಿ ನೋಡೋಣ. ಬೇಸಿಗೆಗಾಲದಲ್ಲಿ ಸಿಗುವ ಈ ಹಣ್ಣನ್ನು ಎಲ್ಲಿ ನೋಡಿದ್ರೂ ಬಿಡಬೇಡಿ, ಯಾಕಂದರೆ ಕೂಡಲೇ ತೆಗೆದುಕೊಳ್ಳಿ. ಇದರಲ್ಲಿ ಅಷ್ಟು ಪ್ರಯೋಜನಗಳು ನಮಗೆ ಸಿಗ್ತದೆ. ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದು ಈ ಸನ್ ಮೆಲನ್. ಈ ಹಣ್ಣು ಕೂಡ ಕರ್ಬೂಜ ಹಣ್ಣಿನ ಹಾಗೆಯೇ ತುಂಬ ನೀರಿನ ಅಂಶವನ್ನು ಹೊಂದಿರ್ತದೆ. ಈ ಹಣ್ಣನ್ನು ಹಿಂದಿಯಲ್ಲಿ ಸರ್ದಾ ಅಂತ ಕೂಡ ಹೇಳ್ತಾರೆ. ನಮ್ಮ ಆರೋಗ್ಯ ಸದಾಕಾಲ ಚೆನ್ನಾಗಿರಬೇಕಾದ್ರೆ ಆರೋಗ್ಯಕರ ಆಹಾರ ಹಾಗೂ ನಿಯಮಿತವಾದ ವ್ಯಾಯಾಮದ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಮುಖ್ಯ. ಅಂಥದ್ರಲ್ಲಿ ಈ ವೇಳೆಯಲ್ಲಿ ಅಂದರೆ ಬೇಸಿಗೆಯಲ್ಲಿ ನಮಗೆ ಸಿಗುವ ಈ ಕರ್ಬೂಜ ಹಣ್ಣು ಅಥವಾ ಸನ್ ಮೆಲನ್ ಅನ್ನು ಕೂಡ ಉಪಯೋಗಿಸಿಕೊಳ್ಳುವುದು ತುಂಬ ಒಳ್ಳೆಯದು. ನಾನಿಲ್ಲಿ ಈ ಸೂರ್ಯ ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಂಡು ಅದನ್ನು ಕತ್ತರಿಸಿಕೊಂಡು ಅದರ ನಡುವಿನ ಬೀಜವನ್ನು ತೆಗೆದುಕೊಂಡಿದ್ದೆ. ನಂತರ ಈಗ ಅದರ ಸಿಪ್ಪೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ ಈ ಸಿಪ್ಪೆ ತುಂಬ ಗಟ್ಟಿಯಾಗಿರ್ತದೆ. ನೋಡಲಿಕ್ಕೆ ಸ್ವಲ್ಪ ಸೌತೆಕಾಯಿಯ ಹಾಗೆ ಕಂಡರೂ ಕೂಡ ಇದರ ಸಿಪ್ಪೆ ಮಾತ್ರ ತುಂಬ ಗಟ್ಟಿಯಾಗಿರ್ತದೆ. ನಾವು ಈ ಹಣ್ಣನ್ನು ಬಳಸೋದ್ರಿಂದ ನಮಗೆ ಏನೆಲ್ಲ ಲಾಭ ಅಂದರೆ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ನೋಡುವ. ಇದರಲ್ಲಿ ಉತ್ಕರ್ಷಣ ನಿರೋಧಕ ಜಾಸ್ತಿ ಆಗಿರೋದ್ರಿಂದ ಈ ಹಣ್ಣನ್ನು ರೋಗ ನಿರೋಧಕ ಬೂಸ್ಟರ್ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಹಲವಾರು ರೀತಿಯ ಪೋಷಕಾಂಶಗಳು ಇದರಲ್ಲಿರೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಇದು ನಮಗೆ ಸಹಾಯ ಮಾಡ್ತದೆ. ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿ ಉಂಟು. ಆದ್ದರಿಂದ ಇದು ರೋಗ ನಿರೋಧಕವಾಗಿ ಕೆಲಸ ಮಾಡುವುದಲ್ಲದೆ ನಮಗೆ ತೂಕ ನಷ್ಟಕ್ಕೆ ಕೂಡ ಸಹಾಯ ಮಾಡ್ತದೆ. ಯಾರೆಲ್ಲ ತೂಕ ನಷ್ಟ ಮಾಡಿಕೊಳ್ಬೇಕಂತ ಇದ್ದೀರಿ, ಈ ಹಣ್ಣನ್ನು ಹೀಗೆ ಕೂಡ ತಿನ್ಬಹುದು. ಇದು ಸ್ವೀಟ್ ಆಗಿರ್ತದೆ. ಇಲ್ಲದಿದ್ದರೆ ಇದರ ಜ್ಯೂಸ್ ಅಥವಾ ಸ್ಮೂದಿ ಅಥವಾ ಇದರ ಸಲಾಡ್ಗಳನ್ನು ಕೂಡ ಮಾಡಿ ತಿನ್ಬಹುದು. ಇದನ್ನು ಮೊಸರಿನ ಜೊತೆಗೆ ಸೇರಿಸಿಕೊಂಡು ಕೂಡ ತಿನ್ನಲಿಕ್ಕಾಗ್ತದೆ, ಅಥವಾ ಇದನ್ನು ಬಳಸಿಕೊಂಡು ಸಿಹಿ ತಿಂಡಿಗಳನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಈ ಹಣ್ಣನ್ನು ಗರ್ಭಿಣಿಯರು ಕೂಡ ಬಳಸಿಕೊಳ್ಬಹುದು. ಅವರಿಗೆ ಕೂಡ ಇದರಿಂದ ಪ್ರಯೋಜನಗಳು ಸಿಗ್ತದೆ. ಯಾಕಂದರೆ ಹೆಚ್ಚಿನ ಗರ್ಭಿಣಿಯರಲ್ಲಿ ಫೋಲಿಕ್ ಆಮ್ಲದ ಕೊರತೆ ಕಂಡು ಬರ್ತದೆ. ಅಂಥವರಿಗೆ ಈ ಹಣ್ಣು ಉಪಯೋಗಿಸಿದರೆ ಆ ಕೊರತೆ ನೀಗ್ತದೆ. ಈ ಹಣ್ಣಿನಲ್ಲಿ ಅಡೆನೋಸಿನ್ ಮತ್ತು ಪೊಟ್ಯಾಷಿಯಂ ಕೂಡ ಇರ್ತದೆ. ಈ ಪೊಟ್ಯಾಷಿಯಂ ಸೋಡಿಯಂನಿಂದ ನಮ್ಮ ದೇಹಕ್ಕೆ ಉಂಟಾಗುವ ಹಾನಿಯಿಂದ ರಕ್ಷಿಸ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡ್ತದೆ. ಅಂದರೆ BP ಕಂಟ್ರೋಲ್ನಲ್ಲಿ ಇಡ್ತದೆ. ಇದು ಮಾತ್ರ ಅಲ್ಲದೆ ಈ ಅಡೆನೋಸಿನ್ ಏನುಂಟು, ಇದು ಹೃದಯದ ರಕ್ತನಾಳದ ವ್ಯವಸ್ಥೆಯನ್ನು ಸರಿ ಮಾಡ್ತದೆ. ಹೇಗೆಂದರೆ ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೀತದೆ. ಹೀಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ನಾವು ದೂರ ಇರಲಿಕ್ಕೆ ಈ ಹಣ್ಣನ್ನು ಬಳಸ್ಬೋದು. ಮತ್ತೆ ಆಗಲೇ ಹೇಳಿದ ಹಾಗೆ ಈ ಹಣ್ಣನ್ನು ನಾವು ತೂಕ ನಷ್ಟಕ್ಕೆ ಉಪಯೋಗಿಸಬಹುದು. ಹೇಗೆಂದರೆ ಇದರಲ್ಲಿ ಕ್ಯಾಲೋರಿಗಳು ತುಂಬ ಕಡಿಮೆ ಆಗಿರ್ತದೆ, ಆದರೆ ಫೈಬರ್ ತುಂಬ ಒಳ್ಳೆ ಪ್ರಮಾಣದಲ್ಲಿ ಇರ್ತದೆ. ಹೀಗೆ ನಾವು ಈ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಹೆಚ್ಚಿನ ಹೊತ್ತು ಹೊಟ್ಟೆ ತುಂಬಿದ ಹಾಗೆ ಇರ್ತದೆ. ಆದ್ದರಿಂದ ನಾವು ತೂಕ ನಷ್ಟವನ್ನು ಸುಲಭವಾಗಿ ಮಾಡಿಕೊಳ್ಬೋದು. ಈಗ ನೋಡಿ, ನಾನಿಲ್ಲಿ ಕಸ್ಕಸ್ ಅಥವಾ ತಂಪಿನ ಬೀಜವನ್ನು ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಆಗಲೇ ನಾನು ಈ ಸನ್ ಮೆಲನನ್ನು ಕಟ್ ಮಾಡಿಕೊಂಡಿಟ್ಟಿದ್ದೇನೆ. ಈ ಹಣ್ಣು ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಇದು ಸೇವನೆ ಮಾಡೋದ್ರಿಂದ ಕರುಳಿನ ಕಾರ್ಯ ಪರಿಪೂರ್ಣವಾಗಿ ನಡೀತದೆ. ಇದರ ಮೂಲಕ ನಮಗೆ ಮಲಬದ್ಧತೆ, ಗ್ಯಾಸ್, ಅಸಿಡಿಟಿ ಅಂತಹ ಸಮಸ್ಯೆಗಳು ಕೂಡ ದೂರ ಉಳಿತದೆ. ಆದ್ದರಿಂದ ಮಲಬದ್ಧತೆಯ ಸಮಸ್ಯೆ ಇರುವವರು ಈ ಹಣ್ಣನ್ನು ಉಪಯೋಗಿಸ್ಕೊಳ್ಬೋದು. ಈಗ ನಾನು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಇದಕ್ಕೆ ತೆಗೆದುಕೊಂಡ ಸೂರ್ಯ ಕಲ್ಲಂಗಡಿ ಹಣ್ಣನ್ನು ಹಾಕಿಕೊಂಡೆ. ನಂತರ ಇದಕ್ಕೆ ಬೆಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ತುಂಬ ಸಣ್ಣ ತುಂಡು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಯಾಕಂದರೆ ಆ ಹಣ್ಣು ಕೂಡ ಮೊದಲಿಗೆ ಸ್ವೀಟ್ ಆಗಿರ್ತದೆ, ಅದೇನು ಸಪ್ಪೆ ಇರುವುದಿಲ್ಲ. ನಂತರ ಇಲ್ಲಿ 2 ಏಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಹಣ್ಣು ಮಹಿಳೆಯರಿಗೆ ಮುಟ್ಟಿನ ಸೆಳೆತದಿಂದ ಕೂಡ ಮುಕ್ತಿಯನ್ನು ನೀಡ್ತದೆ. ಅಲ್ಲದೆ ಇದು ಕಣ್ಣಿಗೆ ಕೂಡ ಪ್ರಯೋಜನಕಾರಿಯಾಗಿದೆ. ಹೇಗೆಂದರೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಇರ್ತದೆ. ಇದು ನಾವು ಸೇವಿಸಿದಾಗ ವಿಟಮಿನ್ ಎ ಆಗಿ ಪರಿವರ್ತನೆ ಆಗಿ ಇದು ಕಣ್ಣುಗಳ ಸಮಸ್ಯೆಯನ್ನು ಕೂಡ ದೂರ ಮಾಡ್ತದೆ. ಅಲ್ಲದೆ ಇದು ಒತ್ತಡಕ್ಕೆ ಕೂಡ ಪರಿಹಾರ. ಈ ಕರ್ಬೂಜದಲ್ಲಿರುವ ಪೊಟ್ಯಾಸಿಯಂ ಮೆದುಳಿಗೆ ಆಮ್ಲಜನಕವನ್ನು ಕೊಡ್ತದೆ, ಅಂದರೆ ಆಮ್ಲಜನಕವನ್ನು ಪೂರೈಸ್ತದೆ. ಇದು ಮೆದುಳಿನ ಕಾರ್ಯವನ್ನು ಸುಧಾರಿಸುವುದರ ಜೊತೆಗೆ ಒತ್ತಡ ಮತ್ತು ಖಿನ್ನತೆಯನ್ನು ಕೂಡ ದೂರ ಮಾಡ್ತದೆ. ಇತ್ತೀಚಿನ ದಿವಸದಲ್ಲಿ ಎಲ್ಲರ ಹತ್ರನೂ ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರುವ ಸಮಸ್ಯೆ ಅಂದರೆ ಕೂದಲು ಉದುರುವುದು. ಈ ಸಮಸ್ಯೆಗೆ ಈ ಹಣ್ಣಿನಿಂದ ಪರಿಹಾರ ಸಿಗ್ತದೆ. ಯಾಕಂದರೆ ಈ ಹಣ್ಣಿನಲ್ಲಿ ವಿಟಮಿನ್ B ಉಂಟು. ಆದ್ದರಿಂದ ಇದು ಕೂದಲು ಉದುರುವಿಕೆಯನ್ನು ತಡೆಗಟ್ಟಿ ಕೂದಲು ಬೆಳವಣಿಗೆಯಲ್ಲಿ ಇದು ಸಹಕಾರಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸೂರ್ಯ ಕಲ್ಲಂಗಡಿ ಹಣ್ಣು ನಮಗೆ ಎಷ್ಟೊಂದು ಪ್ರಯೋಜನಕಾರಿ ಅಂತ. ನೀವು ಕೂಡ ಇದೇ ರೀತಿಯಾಗಿ ಜ್ಯೂಸನ್ನು ಮಾಡಿ ಉಪಯೋಗಿಸಿಕೊಳ್ಳಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸುವುದನ್ನು ಮರಿಬೇಡಿ.
ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ. ಇನ್ನೊಮ್ಮೆ ಈ ಹಣ್ಣು ಸಿಕ್ಕಿದಾಗ ತಂದು ಉಪಯೋಗಿಸುವುದನ್ನು ಖಂಡಿತವಾಗಿ ಮರಿಬೇಡಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.